ಕೆಎಂಎಫ್ ಕುಮುಲ್ ನೇಮಕಾತಿ 55 ಹುದ್ದೆಗಳು. ಡೈರಿ ಮೇಲ್ವಿಚಾರಕರು, ಸಹಾಯಕ ವ್ಯವಸ್ಥಾಪಕರು ಹುದ್ದೆಗೆ ಅರ್ಜಿ ಸಲ್ಲಿಸೋದು. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಲಿಮಿಟೆಡ್. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ವಿದ್ಯಾರ್ಹತೆ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹಾಗೂ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಸಂಪೂರ್ಣ ವಿವರ ಪಡೆದುಕೊಂಡು ಬರೋಣ. ಸಂಸ್ಥೆಯ ಹೆಸರು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಸಹಕಾರಿ ಹಾಲು ಒಕ್ಕೂಟ ನಿಯಮಿತ ಲಿಮಿಟೆಡ್ ಕುಮುಲ್. ಒಟ್ಟು ಹುದ್ದೆಗಳ ಸಂಖ್ಯೆ 55. ಉದ್ಯೋಗ ಸ್ಥಳ ಕಲಬುರಗಿ, ಕರ್ನಾಟಕ. ಹುದ್ದೆ ಹೆಸರು ಡೈರಿ ಮೇಲ್ವಿಚಾರಕ ಮತ್ತು ಸಹಾಯಕ ವ್ಯವಸ್ಥಾಪಕ. ಸಂಬಳ ತಿಂಗಳಿಗೆ 34,100 ರಿಂದ 1,55,100 ವರೆಗೂ ದೊರೆಯುತ್ತದೆ ಸ್ನೇಹಿತರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ವಿದ್ಯಾರ್ಹತೆ, ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ. ಸಹಾಯಕ ವ್ಯವಸ್ಥಾಪಕರು 4 ಹುದ್ದೆಗಳಿದೆ. ಲೆಕ್ಕ ಪರಿಶೋಧಕ 1 ಹುದ್ದೆ ಇದೆ. ತಾಂತ್ರಿಕ ಅಧಿಕಾರಿ 1 ಹುದ್ದೆ ಇದೆ ಸ್ನೇಹಿತರೆ. ಹಿರಿಯ ರಸಾಯನಶಾಸ್ತ್ರ 2 ಹುದ್ದೆಗಳು. ಡೈರಿ ಮೇಲ್ವಿಚಾರಕ ಗ್ರೇಡ್ 2 5 ಹುದ್ದೆಗಳು. ವಿಸ್ತೀರ್ಣ ಅಧಿಕಾರಿ ದರ್ಜೆ 3 13 ಹುದ್ದೆಗಳು. ಆಡಳಿತ ಸಹಕಾರ ದರ್ಜೆ 6 ಹುದ್ದೆಗಳು. ಲೆಕ್ಕ ಸಹಕಾರ ದರ್ಜೆ 8 ಹುದ್ದೆಗಳು. ಮಾರುಕಟ್ಟೆ ಸಹಾಯಕ ದರ್ಜೆ 3 10 ಹುದ್ದೆಗಳು. ಜೂನಿಯರ್ ತಂತ್ರಜ್ಞ 4 ಹುದ್ದೆಗಳು. ಖರೀದಿ ಮತ್ತು ಕೃಷಿ ಅಧಿಕಾರಿ 1 ಹುದ್ದೆಗಳು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ವಿದ್ಯಾರ್ಹತೆ, ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 10ನೇ ತರಗತಿ, ITI, ಡಿಪ್ಲೊಮಾ ಪದವಿ, BE, BTech, BSc, BVSc, CA, ICWEI, BCom, BBA, BBM, MCom, MBA, PG, DMM ಅನ್ನು ಮಾನ್ಯತೆ ಪಡೆದ ಯಾವುದೇ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪೂರ್ಣಗೊಳಿಸಿರಬೇಕು. ಇಲ್ಲಿ ಕೊಟ್ಟಿರೋ ವಿದ್ಯಾರ್ಹತೆ ಹೊಂದಿರಬೇಕು ನೋಡಿ ಸ್ನೇಹಿತರೆ. ಪೋಸ್ಟ್ ಹೆಸರು ಮತ್ತು ಅರ್ಹತೆ. ಸಹಾಯಕ ವ್ಯವಸ್ಥಾಪಕರು ಪದವಿ ಮತ್ತು BVSc ಹುದ್ದೆ ಹೊಂದಿರಬೇಕು. ಲೆಕ್ಕ ಪರಿಶೋಧಕರು CA, ICWEI, MCom ಹುದ್ದೆ ಹೊಂದಿರಬೇಕು. ತಾಂತ್ರಿಕ ಅಧಿಕಾರಿ BE, BTech ಮತ್ತು BSc ಹೊಂದಿರಬೇಕು. ಕಿರಿಯ ರಸಾಯನಶಾಸ್ತ್ರ BSc ಹೊಂದಿರಬೇಕು. ಡೈರಿ ಮೇಲ್ವಿಚಾರಕ ಗ್ರೇಡ್ 3ಗೆ ಡಿಪ್ಲೊಮಾ ಹೊಂದಿರಬೇಕು. ವಿಸ್ತೀರ್ಣ ಅಧಿಕಾರಿ ದರ್ಜೆ 3ಗೆ ಪದವಿ. ಆಡಳಿತ ಸಹಕಾರ ದರ್ಜೆ 3ಗೆ ಪದವಿ ಹೊಂದಿರಬೇಕು. ಲೆಕ್ಕಪತ್ರ ಸಹಕಾರ ದರ್ಜೆ ಪದವಿ ಮತ್ತು BCom ಹೊಂದಿರಬೇಕು. ಮಾರುಕಟ್ಟೆ ಸಹಕಾರ ದರ್ಜೆ 3 ಪದವಿ ಮತ್ತು BBA, BCom ಹೊಂದಿರಬೇಕು. ಜೂನಿಯರ್ ತಂತ್ರಜ್ಞ 10ನೇ ತರಗತಿ ಮತ್ತು ITI ಪಾಸ್ ಆಗಿರಬೇಕು. ಖರೀದಿ ಮತ್ತು ಕೃಷಿ ಅಧಿಕಾರಿ ಪದವಿ MCom, MBA, MBA, PG, DMM ಹೊಂದಿರಬೇಕು. KMF ಕುಮುಲ್ ಸಂಬಳದ ವಿವರಗಳು ನೋಡು. ಸಹಕಾರ ವ್ಯವಸ್ಥಾಪಕರು 83,700 ರಿಂದ 1,55,200 ವರೆಗೂ ದೊರೆಯುತ್ತದೆ. ಲೆಕ್ಕ ಪರಿಶೋಧಕ 69,250 ರಿಂದ 1,34,200 ವರೆಗೂ ದೊರೆಯುತ್ತದೆ. ತಾಂತ್ರಿಕ ಅಧಿಕಾರಿಗಳಿಗೂ ಅದೇ ಸಂಬಳ ಇದೆ ಸ್ನೇಹಿತರೆ. ಕಿರಿಯ ಸಹಾಯಕ ರಸಾಯನಶಾಸ್ತ್ರ ಕೂಡ ಈ ಸಂಬಳ ಇದೆ. ಡೈರಿ ಮೇಲ್ವಿಚಾರಕ ಗ್ರೇಡ್ 2ಗೆ 50 ಸಂಬಳ ನೋಡಿ ಸ್ನೇಹಿತರೆ. ವಿಸ್ತೀರ್ಣ ಅಧಿಕಾರಿ ದರ್ಜೆ 3ಗೆ ಸಂಬಳ. ಆಡಳಿತ ಸಹಾಯಕ ದರ್ಜೆ 3. ಲೆಕ್ಕಪತ್ರ ಸಹಕಾರ ದರ್ಜೆ 3. ಮಾರುಕಟ್ಟೆ ಸಹಾಯಕ ದರ್ಜೆ 3. ಜೂನಿಯರ್ ತಂತ್ರಜ್ಞ, ಖರೀದಿ, ಕೃಷಿ ಅಧಿಕಾರಿ ಎಲ್ಲರಿಗೂ ಸಂಬಳ ನೋಡಿ 34,200 ರಿಂದ 67,600 ದೊರೆಯುತ್ತದೆ. ಖರೀದಿ ಮತ್ತು ಕೃಷಿ ಅಧಿಕಾರಿಗೆ 69,250 ರಿಂದ 34,200 ವರೆಗೂ ದೊರೆಯುತ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಸಡಿಲಿಕೆ ನೋಡಿ.
ಕಲಬುರಗಿ, ಬೀದರ್, ಯಾದಗಿರಿ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನೇಮಕಾತಿ ಅನುಸೂಚನೆ ಪ್ರಕಾರ ಅಭ್ಯರ್ಥಿಗೆ ಕನಿಷ್ಠ 18 ಮತ್ತು ಗರಿಷ್ಠ 35 ವರ್ಷಗಳು ಹೊಂದಿರಬೇಕು. ವಯೋಮಿತಿ ಸಡಿಲಿಕೆ ನೋಡಿ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. SC, ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ. ಅರ್ಜಿ ಶುಲ್ಕ ನೋಡಿ, ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 1000 ರೂಪಾಯಿ, SC, ST ಕ್ಯಾಟಗರಿ 1 PH ಅಭ್ಯರ್ಥಿಗಳಿಗೆ 500 ರೂಪಾಯಿ ಪಾವತಿಸುವ ವಿಧಾನ ಆನ್ಲೈನ್ ಮುಖಾಂತರ ಪಾವತಿಸಬೇಕು ಸ್ನೇಹಿತರೆ. ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿಬಿಟ್ಟು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅರ್ಜಿ ಸಲ್ಲಿಸೋದು ಹೇಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ಪಾಸ್ ಮಾಡಿ ನೋಡಿಕೊಳ್ಳಬಹುದು ಸ್ನೇಹಿತರೆ. ಪ್ರಮುಖ ದಿನಾಂಕಗಳು ನೋಡಿ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಈಗಾಗಲೇ ಪ್ರಾರಂಭಗೊಂಡಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 27 ಜೂನ್ 2026. ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 27 ಜೂನ್ 2026. ಹೀಗೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಉದ್ಯೋಗ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.